ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ 7ನೇ ತರಗತಿ ಪ್ರಥಮ ಭಾಷೆ ಕನ್ನಡದಲ್ಲಿ ಸಾಮರ್ಥ್ಯಗಳ ಪಟ್ಟಿ ಪೂರ್ವ ಪರೀಕ್ಷೆ ಮತ್ತು ಸಾಫಲ್ಯ ಪರೀಕ್ಷೆನ 2026-27ಕ್ಕೆ ಸಂಬಂಧಪಟ್ಟಂತೆ ನೋಡೋಣ. ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. 4ರಿಂದ 8ನೇ ತರಗತಿಯ ಎಲ್ಲ ವಿಷಯಗಳಲ್ಲಿ ಕೂಡ ಸೇತುಬಂಧದ ಪ್ರಶ್ನೆ ಪತ್ರಿಕೆಗಳು ನಮ್ಮ ಕಡೆ ಸಿಗ್ತವೆ. ಸೊ ಯಾರಿಗೆಲ್ಲ ಇಂಟ್ರೆಸ್ಟೆಡ್ ಇದೆ ಅನ್ನೋರು 9964050759ಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡೋದರ ಮೂಲಕ ಅವುಗಳನ್ನು ಪರ್ಚೇಸ್ ಮಾಡ್ಬೋದು. ಸೊ ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಇನ್ನೊಂದು ಸರಿ ಹೇಳ್ತಾ, ಸೊ ಈ ಒಂದು 7th ಕನ್ನಡ ಸೇತುಬಂಧವನ್ನು ನೋಡುವ. ಮೊದಲಿಗೆ ಸಾಮರ್ಥ್ಯಗಳ ಪಟ್ಟಿ ಇದ್ದಾವೆ, ಈ ಕಡೆ ಕಲಿಕಾಫಲ ಕಲಿಕಾಂಶಗಳಿದ್ದಾವೆ, ಈ ಕಡೆ ಕ್ಷೇತ್ರಗಳಿದ್ದಾವೆ. ಸೊ ಫಸ್ಟ್ ಒನ್ FLN 1ರಲ್ಲಿ ಮಾತೇ ಮಾತು ಇದೆ. ಸೊ ಕಲಿಕಾಂಶ ಅಪರಿಚಿತ ಸನ್ನಿವೇಶದ ಕುರಿತು ನಿರರ್ಗಳವಾಗಿ ಮಾತನಾಡೋದನ್ನು ಅಭ್ಯಾಸ ಮಾಡಿಕೊಳ್ಳೋರು. FLN 2 ಪದ ರಚನೆ ಮಾಡುತ್ತಾ ಮಾತನಾಡೋಣ, ಅಂದರೆ ಹೊಸ ಪದ ಪ್ರಯೋಗಗಳು ಹಾಗೂ ಸಾಂದರ್ಭಿಕವಾಗಿ ಅವುಗಳನ್ನು ಬಳಸಿ ಮಾತನಾಡ್ತಾರೆ. ಇವೆಲ್ಲ ಬುನಾದಿ ಸಾಕ್ಷರತೆಗೆ ಬರ್ತದೆ. ಥರ್ಡ್ ಒನ್ ಒತ್ತಕ್ಷರಗಳನ್ನು ಗುರುತಿಸೋದು, ಒತ್ತಕ್ಷರಗಳನ್ನು ಗ್ರಹಿಸಿ ಗುರುತಿಸ್ತಕ್ಕಂಥದ್ದು. FLN 4 ವಾಕ್ಯ ರಚನೆ ಮಾಡೋದು, ಪದಗಳನ್ನು ಬಳಸಿ ವಾಕ್ಯ ರಚನೆ ಮಾಡ್ತಕ್ಕಂಥದ್ದು. ಒಟ್ಟು 4 FLN ಇದ್ದಾವೆ, ಬುನಾದಿ ಸಾಕ್ಷರತೆಯ ಕ್ಷೇತ್ರ. ಸೊ ಮೊದಲ ಕಲಿಕಾಫಲ ಆಲಿಸಿದ ಅಥವಾ ನೋಡಿದ ವಿಷಯಗಳ ಬಗೆಗೆ ಉದಾಹರಣೆ, ಸ್ಥಳೀಯ ಸಾಮಾಜಿಕ ಘಟನೆಗಳು, ಕಾರ್ಯಕ್ರಮಗಳು ಮತ್ತು ಚಟುವಟಿಕೆಗಳು ಸಂಕೋಚವಿಲ್ಲದೆ ಮಾತನಾಡುತ್ತಾರೆ ಮತ್ತು ಪ್ರಶ್ನೆ ಮಾಡ್ತಾರೆ. ಸೊ ಕಲಿಕಾಂಶ ಸರಳ ವಾಕ್ಯಗಳೊಂದಿಗೆ ಮಾತನಾಡ್ತಾರೆ, ವಿಷಯವನ್ನು ಗ್ರಹಿಸಿಕೊಂಡು ಪ್ರಶಂಸಿಸ್ತಾರೆ, ಸಾಮಾಜಿಕ ಘಟನೆಗಳನ್ನು ಅಭಿವ್ಯಕ್ತಿಸ್ತಾರೆ, ಕಾರ್ಯಕ್ರಮಗಳನ್ನು ಪ್ರಸ್ತುತಪಡಿಸ್ತಾರೆ. ಇದು ಕ್ಷೇತ್ರ ಆಲಿಸೋದು. ಸೆಕೆಂಡ್ ಒನ್, ತಮಗೆ ಲಭ್ಯವಿರುವ ವಿವಿಧ ಸಾಹಿತ್ಯಿಕ ರಚನೆಗಳನ್ನು ಕತೆ, ಕವನ, ಲೇಖನ, ನಾಟಕ, ವಿಮರ್ಶೆ ಗುಂಪಿನಲ್ಲಿ ಚರ್ಚಿಸ್ತಾರೆ. ಕಲಿಕಾಂಶ ಸಾಹಿತ್ಯದ ಪ್ರಕಾರಗಳನ್ನು ಅರ್ಥೈಸಿಕೊಳ್ಳುವರು, ಸಾಹಿತ್ಯ ರಚನೆಗಳನ್ನು ಕುರಿತು ಚರ್ಚಿಸೋರು. ಅದು ಬಂದುಬಿಟ್ಟು ಏನಿದೆ ಅಂತಂದರೆ ಮಾತುಗಾರಿಕೆ. ಇನ್ನು ಥರ್ಡ್ ಒನ್ ನೋಡೋದಾದರೆ, ಕನ್ನಡ ಭಾಷೆಯ ವಿವಿಧ ಸಾಹಿತ್ಯ ಪ್ರಕಾರಗಳಲ್ಲಿ ಬರೆದಿರುವ ಸಾಹಿತ್ಯ ಸಾಮಗ್ರಿಗಳನ್ನು ಸೂಕ್ತ ಏರಿಳಿತ ಮತ್ತು ಸರಿಯಾದ ಗತಿಯಲ್ಲಿ ಓದುತ್ತಾರೆ ಅಂತಕ್ಕಂಥದ್ದಿದೆ. ಸೊ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕಲಿಕಾಂಶ ನೋಡೋದಾದರೆ ವಿವಿಧ ಸಾಹಿತ್ಯ ಪ್ರಕಾರಗಳನ್ನು ಸರಿಯಾದ ಗತಿಯಲ್ಲಿ ಓದಿ ಅರ್ಥೈಸಿಕೊಳ್ತಾರೆ, ವಿವಿಧ ಸಾಹಿತ್ಯ ಬರಹಗಳನ್ನು ಅರ್ಥೈಸಿಕೊಳ್ತಾರೆ. ಇದು ಕೂಡ ಕ್ಷೇತ್ರ ಓದುವುದು. ಫೋರ್ತ್ ಒನ್, ವಿವಿಧ ಸಂದರ್ಭಗಳಲ್ಲಿ ವಿವಿಧ ಉದ್ದೇಶಗಳಿಗಾಗಿ ಬರೆಯುವ ವಿವಿಧ ವಿಷಯ ಲೇಖನಗಳಲ್ಲಿ ಸೂಕ್ತವಾದ ಶಬ್ದಗಳನ್ನು, ನುಡಿಗಟ್ಟುಗಳನ್ನು ಹಾಗೂ ವಾಕ್ಯ ರಚನೆಗಳನ್ನು ಸೂಕ್ತ ಲೇಖನ ಚಿಹ್ನೆಗಳನ್ನು ಬಳಸಿ ಪ್ರಯೋಗವನ್ನು ಮಾಡ್ತಾರೆ. ಪದರಚನೆ, ವಾಕ್ಯ ರಚನೆಗಳನ್ನು ರಚಿಸ್ತಕ್ಕಂಥದ್ದಾಗಿರ್ಬೋದು ಹಾಗೂ ಲೇಖನ ಚಿಹ್ನೆಗಳನ್ನು ಬಳಸ್ತಾರೆ, ನುಡಿಗಟ್ಟುಗಳನ್ನು ಬಳಸ್ತಾರೆ, ಸಂದರ್ಭಗಳನ್ನು ಅರ್ಥೈಸಿಕೊಂಡು ಬರೀತಾರೆ. ಸೊ ಇದು ಬಂದುಬಿಟ್ಟು ಬರೆಯತಕ್ಕಂಥ ಒಂದು ಕ್ಷೇತ್ರ. ಇನ್ನು ಲಾಸ್ಟ್ ಇತ್ತು ಭಾಷೆಯ ಸೂಕ್ಷ್ಮತೆ, ವ್ಯವಸ್ಥೆ, ಶೈಲಿಗಳ ಬಗೆಗೆ ಗಮನ ಕೊಡುತ್ತಾ ಅವುಗಳನ್ನು ಮೆಚ್ಚಿಕೊಳ್ತಾರೆ. ಉದಾಹರಣೆ, ಕವಿತೆಯೊಳಗಿನ ಪ್ರಾಸ, ಲಯ, ಕತೆ, ಪ್ರಬಂಧಗಳಲ್ಲಿ ಬಳಕೆಯಾದ ನುಡಿಗಟ್ಟು, ಗಾದೆ ಮಾತು ಇತ್ಯಾದಿ. ಸೊ ಇದಕ್ಕೆ ಇರ್ತಕ್ಕಂಥದ್ದು ಕಲಿಕಾಂಶ ಕವನದ ಭಾಷಾ ಶೈಲಿಯನ್ನು ಅರ್ಥೈಸಿಕೊಳ್ತಾರೆ, ಕಥೆಯನ್ನು ಓದಿ ಅರ್ಥೈಸಿಕೊಂಡು ಮೆಚ್ಚಿಕೊಳ್ಳೋದು ಹಾಗೂ ಕತೆ ರಚಿಸೋದು, ಗಾದೆಗಳ ಸೂಕ್ಷ್ಮತೆಯನ್ನು ಅರ್ಥೈಸೋದು. ಇದು ಬಂದುಬಿಟ್ಟು ಬರೀತಕ್ಕಂಥ ಕ್ಷೇತ್ರಕ್ಕೆ ಇದೆ. ಇಷ್ಟು ಸಾಮರ್ಥ್ಯಗಳ ಪಟ್ಟಿ ಆಯಿತು. ಅನಂತರ ಇದು ಪೂರ್ವ ಪರೀಕ್ಷಾ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ. ಸೊ 5, 6, 7ಗೆ ಮೌಖಿಕ ಮತ್ತು ಲಿಖಿತ ಇರ್ತದೆ. ಸೊ ಲಿಖಿತದಲ್ಲಿ 15 ಪ್ರಶ್ನೆಗಳನ್ನು ಬಳಕೆ ಮಾಡಿರ್ತೀವಿ. ಸೊ ಮೌಖಿಕದಲ್ಲಿ 5 ಇದೆ. ಓಕೆನಾ? ಸೊ ಎಸ್, ಇದು ಪೂರ್ವ ಪರೀಕ್ಷಾ ಪ್ರಶ್ನೆ ಪತ್ರಿಕೆ ಇರ್ತಕ್ಕಂಥದ್ದು ಕೀ ಆನ್ಸರ್ ಒಂದಿಗೆ. ಪ್ರಶ್ನೆ 1, ಕೆಳಗಿನ ಪದಗಳನ್ನು ಸಜಾತಿ ಮತ್ತು ವಿಜಾತಿ ಸಂಯುಕ್ತಾಕ್ಷರಗಳಾಗಿ ವಿಂಗಡಿಸಿ ಬರೆಯಿರಿ. ಸಜಾತಿ ಅನ್ನ, ಹಗ್ಗ. ವಿಜಾತಿ ರಕ್ತ, ಆಸ್ಪತ್ರೆ, ವ್ಯಂಜನ ಮತ್ತು ದೃಶ್ಯ. ಕೆಳಗಿನ ಪದಗಳ ಅರ್ಥ ತಿಳಿಸಿ. 2ನೇ ಪ್ರಶ್ನೆ, ನಿಜಾಂಶ ಅಂದರೆ ಸತ್ಯ, ಶೋಕ ಅಂದರೆ ದುಃಖ, ಅಳಲು. ಥರ್ಡ್ ಒನ್, ನುಡಿಗಟ್ಟುಗಳ ಅರ್ಥ ಬರೆದು ಸ್ವಂತ ವಾಕ್ಯದಲ್ಲಿ ಬಳಕೆ ಮಾಡಿ. ಮೂಗು ತೋರಿಸು ಅಂದರೆ ಮಧ್ಯ ಪ್ರವೇಶಿಸು. ಒಳ್ಳೆಯ ಕೆಲಸ ಮಾಡುವವರಿಗೆ ಜನರು ಮೂಗು ತೋರಿಸುವುದು ಸರ್ವೇ ಸಾಮಾನ್ಯವಾಗಿದೆ. ಇನ್ನು ಮಂಕು ಬುದ್ಧಿ ಅಂದರೆ ಮೋಸ ಮಾಡು. ಮೋಸ ಮಾಡಿ ಕೂಡಿದ ಆಸ್ತಿ ಶಾಶ್ವತವಾಗಿ ಉಳಿಯುವುದಿಲ್ಲ. ಪ್ರಶ್ನೆ 4, ಮಾತು ಬೆಳ್ಳಿ, ಮೌನ ಬಂಗಾರ, ಗಾದೆಯ ಅರ್ಥ ಬರೆಯಿರಿ. ಮಾತು ಆಡಿದರೆ ಮುತ್ತಿನಂತಿರಬೇಕು, ಅದು ಇತರರನ್ನು ಸಂತೋಷದಲ್ಲಿಡಬೇಕು. ಮನುಷ್ಯನು ಚಿಂತನೆಗಳನ್ನು, ಭಾವನೆಗಳನ್ನು ಮಾತಿನ ಮೂಲಕ ವ್ಯಕ್ತಪಡಿಸುತ್ತಾನೆ. ಸೊ ಮಾತು ಬೆಳ್ಳಿಯ ಹಾಗೆ ಇರಬೇಕು. ಅದೇ ತೆರನಾಗಿರ್ತಕ್ಕಂಥ ಕೆಲವು ಸಾರಿ ಮಾತನಾಡದೆ ಮೌನದಿಂದ ಇದ್ದರೆ ಅದಕ್ಕೆ ಬೆಲೆಯೂ ಕೂಡ ಹೆಚ್ಚು. 5th ಒನ್, ಪದಗಳನ್ನು ಬಿಡಿಸಿ ಸಂಧಿ ಹೆಸರಿಸಿರಿ. ಮೇಲೇರು ಅಂತ ಇದೆ, ಮೇಲೆ ಪ್ಲಸ್ ತೇರು ಲೋಪಸಂಧಿ, ಮರವನ್ನು ಮರ ಪ್ಲಸ್ ಅನ್ನು ಆಗಮ ಸಂಧಿ. ಪ್ರಶ್ನೆ 6, ಕೆಳಗಿನವುಗಳನ್ನು ನಾಮಪದ ಮತ್ತು ಸರ್ವನಾಮ ಪದಗಳಾಗಿ ವಿಂಗಡಿಸಿ ಬರೆಯಿರಿ. ನಾಮಪದ ರಾಜು, ಕಲ್ಲು, ನವಿಲು, ನದಿ. ಸರ್ವನಾಮ ಅವಳು, ಅದು, ಅವರು ಮತ್ತು ಅವನು. ಪ್ರಶ್ನೆ 7, ತತ್ಸಮ ತದ್ಭವ ಪದಗಳನ್ನು ಬರೆಯಿರಿ. ಆರ್ಯ ಅಜ್ಜ ಇದೆ, ಪದುಮ ಪದ್ಮ ಇದೆ. ಲಿಂಗ ಹೆಸರಿಸಬೇಕು. ಶಂಕರ ಪುಲ್ಲಿಂಗ, ಫಾತಿಮಾ ಸ್ತ್ರೀಲಿಂಗ. ಪ್ರಶ್ನೆ 9, ಪ್ರವಾಸ ಕುರಿತಾಗಿ ಲಘು ಟಿಪ್ಪಣಿ ಬರೆಯಿರಿ. ಉತ್ತರ,
ಪ್ರವಾಸವು ಮನಸ್ಸಿಗೆ ಸಂತೋಷ ಮತ್ತು ವಿಶ್ರಾಂತಿಯನ್ನು ನೀಡುತ್ತದೆ. ಹೊಸ ಹೊಸ ಸ್ಥಳಗಳನ್ನು ನೋಡಿದಾಗ ಜ್ಞಾನ ಹೆಚ್ಚುತ್ತದೆ. ಪ್ರವಾಸದಿಂದ ಪ್ರಕೃತಿ ಸೌಂದರ್ಯವನ್ನು ಆಸ್ವಾದಿಸಬಹುದು. ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಉತ್ತಮ ಸಮಯ ಕಳೆಯಬಹುದು. ಪ್ರವಾಸವು ನಮ್ಮ ಜೀವನದಲ್ಲಿ ಹೊಸ ಅನುಭವಗಳನ್ನು ನೀಡುತ್ತದೆ. ಪ್ರಶ್ನೆ 10. ನಿಮ್ಮೂರಿನ ರಸ್ತೆಗೆ ಬೀದಿ ದೀಪ ಅಳವಡಿಸುವಂತೆ ಸಂಬಂಧಿಸಿದ ಕಚೇರಿಗೆ ಒಂದು ಪತ್ರ ಬರೆಯಿರಿ. ಇದರಲ್ಲಿ ಮೊದಲಿಗೆ ಇಂದ, ಹೆಸರು, ವಿಳಾಸ, ದಿನಾಂಕ, ಗೆ, ಸಂಬೋಧನೆ ಮತ್ತು ವಿಷಯ, ಪತ್ರದ ಒಡಲು, ಮುಕ್ತಾಯ ಮತ್ತು ಸಹಿ ಅಂಶಗಳನ್ನು ಒಳಗೊಂಡ್ರೆ ಉತ್ತರ ಕರೆಕ್ಟ್ ಆಗ್ತದೆ. 11ನೇ ಪ್ರಶ್ನೆ. ಪದ್ಯದ ಭಾವಾರ್ಥ ಬರಿಬೇಕು. ಸೂರ್ಯನಿಂದ ಕಲಿಯೋಣ, ಪ್ರಕೃತಿಯಂತೆ ನಲಿಯೋಣ, ಕಷ್ಟಗಳಿಗಂಜದೆ ನಮ್ಮ ಕರ್ತವ್ಯ ಮರೆಯದೆ, ನಲಿಯುತ್ತ ಬಾಳಿ ನಲಿವನ ಹಂಚಿ ಧನ್ಯತೆ ಗಳಿಸೋಣ. ಸೊ ಏನಿದೆ ಅಂತಂದರೆ, ನಾವು ಸೂರ್ಯನಿಂದ ಕಲಿಯೋದು ಬಹಳಷ್ಟಿದೆ. ಪ್ರಕೃತಿಯಂತೆ ನಲಿಯುತ್ತಾ ನಮಗೆ ಎದುರಾಗುವ ಕಷ್ಟಗಳಿಗೆ ಹೆದರದೆ ನಮ್ಮ ಕರ್ತವ್ಯವನ್ನು ಮರೆಯದೆ ಮಾಡಬೇಕು. ನಾವು ನಲಿಯುತ್ತಾ ಇತರರನ್ನು ನಗಿಸುತ್ತಾ ನಮ್ಮ ಜೀವನದಲ್ಲಿ ಧನ್ಯತೆಯನ್ನು, ಸಾರ್ಥಕತೆಯನ್ನು ಪಡೆಯೋಣ ಎಂಬ ಸಂದೇಶ ಇಲ್ಲಿ ಕವಿ ನೀಡಿದ್ದಾನೆ. ಪದ್ಯ ಪೂರ್ಣ ಮಾಡಬೇಕು. ಆಗಸದಲ್ಲಿಂದ ಇದು ಕಷ್ಟವರೆಗೆ. ಆಗಸದಲ್ಲಿ ಹಾರುವುದೆಂದರೆ ಪುಟಾಣಿ ಪುಟ್ಟಿಗೆ ಬಲು ಇಷ್ಟ, ರೆಕ್ಕೆಗಳಿಲ್ಲದೆ ಹಾರಲು ಹೋದರೆ ಆಗದು ತೊಂದರೆ, ಇದು ಕಷ್ಟ. 13. ನಿಮಗೆ ತಿಳಿದಿರುವ 5 ಲೇಖನ ಚಿಹ್ನೆಗಳನ್ನು ಬರೆದು ಚಿಹ್ನೆಗಳನ್ನು ಬರೀಬೇಕು. ಪೂರ್ಣ ವಿರಾಮ, ಅಲ್ಪ ವಿರಾಮ, ಅರ್ಧ ವಿರಾಮ, ಪ್ರಶ್ನಾರ್ಥಕ ಮತ್ತು ಭಾವಸೂಚಕ ಚಿಹ್ನೆ. ಪ್ರಶ್ನೆ 14. ವಿರುದ್ಧಾರ್ಥಕ ಪದಗಳನ್ನು ಬರೀಬೇಕು. ಧೈರ್ಯ, ಅಧೈರ್ಯ ಇದೆ. ನೋವು, ನಲಿವು ಅಂತಕ್ಕಂಥದ್ದಿದೆ. 15. ಗದ್ಯಭಾಗ ಓದಿ ಪ್ರಶ್ನೆಗೆ ಉತ್ತರಿಸಬೇಕು. ಫಸ್ಟ್ ಒನ್, ಸಂವಿಧಾನದ ಶಿಲ್ಪಿ ಎಂದು ಯಾರನ್ನು ಕರೀತಾರೆ? ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ನೆಕ್ಸ್ಟ್, ಅಂಬೇಡ್ಕರ್ ಅವರು ಸಮಾಜಕ್ಕಾಗಿ ಮಾಡಿದ ಒಂದು ಮಹತ್ವದ ಕಾರ್ಯ ತಿಳಿಸಿ. ಅವರು ಸಮಾಜದ ಅಸ್ಪೃಶ್ಯತೆ ನಿರ್ಮೂಲನೆಗಾಗಿ ಹೋರಾಟ ಮಾಡಿದರು ಅಂತ ಬರಿಬೋದು. ಇನ್ನು ಮೌಖಿಕದಲ್ಲಿ ಕೊಟ್ಟ ಗದ್ಯಭಾಗ, ಲೇಖನಾತ್ಮಕತೆಯನ್ನು ಗಟ್ಟಿಯಾಗಿ ಓದೋದು. ನಿಮ್ಮೂರಿನಲ್ಲಿ ನಡೆದ ಚುನಾವಣೆ ಬಗ್ಗೆ ತಿಳಿಸು. ನಿನಗಿಷ್ಟವಾದ ವೃತ್ತಿ ಯಾವುದು, ಏಕೆ? 10 ಅಂತ್ಯಾಕ್ಷರಿ ಪದಗಳನ್ನು ತಿಳಿಸು. ಕೊಟ್ಟ ಪದಗಳಿಗೆ ಶಬ್ದಕೋಶದ ಸಹಾಯದಿಂದ ಅರ್ಥ ಹುಡುಕಿ ಹೇಳುವುದು. ಗಗನ, ಅರಣ್ಯ, ಕಾಂಚನ, ದ್ರೋಹ, ಉದಯ ಇತ್ಯಾದಿ. ಇದು ಪೂರ್ವ ಪರೀಕ್ಷೆ ಆಯಿತು. ಇನ್ನು ಉತ್ತರ ಪರೀಕ್ಷಾ ಪ್ರಶ್ನೆ ಪತ್ರಿಕೆಯನ್ನು ಕೂಡ ನಾನು ನಿಮಗೆ ಕೊಡ್ತೀನಿ, ಅಂದರೆ ಸಾಫಲ್ಯ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಅಂತ. ಫಸ್ಟ್ ಒನ್, ಸಜಾತಿ ಮತ್ತು ವಿಜಾತಿ ಸಂಯುಕ್ತ ಅಕ್ಷರಗಳಿಗೆ ಎರಡೆರಡು ಉದಾಹರಣೆಗಳನ್ನು ಕೊಡಿ. ಸಜಾತಿ ಅಣ್ಣ ಅಕ್ಕ, ವಿಜಾತಿ ಅಸ್ತ್ರ ಮತ್ತು ಶಸ್ತ್ರಾಸ್ತ್ರ. ಕೆಳಗಿನ ಪದಗಳ ಅರ್ಥ ತಿಳಿಸಿ. ಸೆಕೆಂಡ್ ಕ್ವಶನ್, ರೋಧನ, ಅಳುವಿಕೆ, ಅಂತಃಪುರ, ರಾಣಿಯ ವಾಸ. ಪ್ರಶ್ನೆ 3, ನುಡಿಗಟ್ಟಿನ ಅರ್ಥ ಬರೆದು ಸ್ವಂತ ವಾಕ್ಯದಲ್ಲಿ ಬಳಕೆ ಮಾಡಿ. ಎತ್ತಿದ ಕೈ ಅಂದರೆ ಪ್ರವೀಣ. ಗಂಗೂಬಾಯಿ ಹಾನ್ಗಲ್ ಅವರದು ಸಂಗೀತದಲ್ಲಿ ಎತ್ತಿದ ಕೈ. ಕರುಳು ಹಿಂಡು ಅಂದರೆ ನೊಂದುಕೊಳ್ಳು. ಬಡವರ ಕಷ್ಟ ನೋವು ಕಂಡು ಕರುಳು ಹಿಂಡಿ ಬರುತ್ತದೆ. ಫೋರ್ತ್ ಒನ್, ಯಾವುದಾದರೂ 4 ಕನ್ನಡ ಗಾದೆ ಮಾತುಗಳನ್ನು ಪಟ್ಟಿ ಮಾಡಿ. ಮಾತು ಬೆಳ್ಳಿ, ಮೌನ ಬಂಗಾರ, ಕೈ ಕೆಸರಾದರೆ ಬಾಯಿ ಮೊಸರು, ಮನಸ್ಸಿದ್ದರೆ ಮಾರ್ಗ, ಆಳಾಗಿ ದುಡಿ, ಅರಸನಾಗಿ ಉಣ್ಣು. 5ನೇ ಪ್ರಶ್ನೆ, ಪದ ಬಿಡಿಸಿ ಸಂಧಿ ಹೆಸರಿಸಿರಿ. ಬೆಟ್ಟದ ಆವರೆ, ಬೆಟ್ಟ ಪ್ಲಸ್ ತಾವರೆ ಆದೇಶ ಸಂಧಿ. ಮೈದೊಳೆ, ಮೈ ಪ್ಲಸ್ ತೊಳೆ ಆದೇಶ ಸಂಧಿ. ಪ್ರಶ್ನೆ 6, ನಾಮಪದ ಮತ್ತು ಸರ್ವನಾಮ ಪದಗಳಿಗೆ ಎರಡೆರಡು ಉದಾಹರಣೆ ಕೊಡಿ. ನಾಮಪದ ಪ್ರಜ್ವಲ, ಭಾರತ. ಸರ್ವನಾಮ ಅವರು, ಅದು. ಪ್ರಶ್ನೆ 7, ತತ್ಸಮ ತದ್ಭವಗಳನ್ನು ಬರೆಯಿರಿ. ನಿತ್ಯ, ನಿಚ್ಚ, ಭಕ್ತಿ, ಭಕುತಿ. ಪ್ರಶ್ನೆ 8, ವಚನ ಬದಲಿಸಿ ಬರೆಯಿರಿ. ಪ್ರಾಣಿ, ಪ್ರಾಣಿಗಳು, ಗೆಳೆಯ, ಗೆಳೆಯರು. ಇನ್ನು ಮಗು ಹಣ್ಣುಗಳಿಂದ ಕಲಿಯಬೇಕಾದ ಗುಣಗಳು ಯಾವ್ಯಾವು? ಸೊ ಆಲ್ರೆಡಿ ಅದನ್ನು ಕೂಡ ಕೊಟ್ಟಿದ್ದೀನಿ, ಅದನ್ನು ನೋಡ್ಕೊಡ್ರಿ. ಇನ್ನು ನಿಮ್ಮೂರಿನ ಬಡಾವಣೆಯಲ್ಲಿ ಕುಡಿಯುವ ನೀರಿನ ಸೌಲಭ್ಯ ಒದಗಿಸುವಂತೆ ಸಂಬಂಧಿಸಿದ ಕಚೇರಿಗೆ ಪತ್ರ ಬರೆಯಿರಿ. ಸೊ ಇಷ್ಟು ಅಂಶಗಳನ್ನು ಅದು ಹೊಂದಬೇಕು. ಪ್ರಶ್ನೆ 11, ಪದ್ಯದ ಭಾವಾರ್ಥ ಕೇಳಿತು. ನಿನ್ನ ಋಣ ತೀರಿಸಲು ನನಗಾಗಲಿಲ್ಲಮ್ಮ, ಈ ಒಂದೇ ಜನ್ಮದಲ್ಲಿ ಕರುನಾಡ ಒಡತಿ. ಮರುಜನ್ಮ ನೀಡನೆಗೆ ಹೆಣ್ಣಾಗಿ ಈ ನೆಲದಿ, ಕಣ್ಮುಚ್ಚಿ ಬೇಡಿದಳು ಕಿತ್ತೂರ ಕೇಸರಿ. ಸೊ ಇಲ್ಲಿ ಆಲ್ರೆಡಿ ಉತ್ತರಗಳನ್ನು ಕೂಡ ನಾನು ಏನು ಮಾಡಿದ್ದೀನಿ, ಕೊಟ್ಟಿದ್ದೀನಿ. ಮೌಲ್ಯವನ್ನು ಕೂಡ ಕೊಟ್ಟಿದ್ದೀನಿ. ಪ್ರಶ್ನೆ 12, ಪದ್ಯಭಾಗ ಪೂರ್ಣ ಮಾಡಬೇಕು. ಕೊಬ್ಬಿದರೆದಿಂದ ಹಿಡಿದು ನಿನ್ನತನವರೆಗೆ. ಕೊಬ್ಬಿದ್ದರೆ ಚಕೋತನೆಯ ಹಾಗೆ, ಕುಗ್ಗಿದರೆ ನಿಂಬೆ ಹಣ್ಣಿನ ಹಾಗೆ, ಹುಳಿಗಟ್ಟುವುದು ನಿನ್ನೊಳಗೆ ಸರಿಗಾತ್ರವಾಗಿ ಸಮನಿಸಲಿ ನಿನ್ನತನ. ಇನ್ನು ಲೇಖನ ಚಿಹ್ನೆಗಳನ್ನು ಬರೀಬೇಕು. ಇದು ಪೂರ್ಣ ವಿರಾಮ ಇದೆ, ಇದು ಪ್ರಶ್ನಾರ್ಥಕ. 14, ವಿರುದ್ಧಾರ್ಥಕ ಪದ. ಸೋಲು, ಗೆಲುವು, ಮಿತ್ರ, ಶತ್ರು. 15, ಗದ್ಯಭಾಗ ಓದಿ ಪ್ರಶ್ನೆಗೆ ಉತ್ತರಗಳನ್ನು ಕೊಡಬೇಕು. ಸೊ ಫಸ್ಟ್, ಸಂಗೊಳ್ಳಿ ರಾಯಣ್ಣ ಅವರು ಕಿತ್ತೂರು ಯಾರ ಸೇನಾನಿಯಾಗಿದ್ದ? ಸಂಗೊಳ್ಳಿ ರಾಯಣ್ಣ ಕಿತ್ತೂರು ರಾಣಿ ಚೆನ್ನಮ್ಮ ಅವರ ಸೇನಾನಿ ಆಗಿದ್ದ. ಸಂಗೊಳ್ಳಿ ರಾಯಣ್ಣರನ್ನು ಬ್ರಿಟಿಷರು ಯಾವ ಶಿಕ್ಷೆಗೆ ಗುರಿಪಡಿಸಿದ್ರು? ಸೊ ಗಲ್ಲು ಶಿಕ್ಷೆಗೆ ಗುರಿಪಡಿಸಿದ್ರು ಅಂತ ಬರೀಬೇಕು. ಇನ್ನು 5 ಮೌಖಿಕ ಪ್ರಶ್ನೆಗಳು. ಗದ್ಯಭಾಗ, ಲೇಖನ ಕತೆ ಗಟ್ಟಿಯಾಗಿ ಓದೋದು. ಸರಳವಾದ ಒಗ್ಗಟ್ಟು ಕೊಟ್ಟು ಬಿಡಿಸಲು ತಿಳಿಸೋದು. ನಮ್ಮ ಜೀವನದಲ್ಲಿ ನಾವು ಯಾರು ಯಾರಿಗೆ ಧನ್ಯವಾದ ಹೇಳಬೇಕು. 10 ಅಂತ್ಯಾಕ್ಷರಿ ಪದಗಳನ್ನು ಬರೆಯೋದು. ಶಬ್ದಕೋಶದ ಸಹಾಯದಿಂದ ಅರ್ಥ ಹುಡುಕಿ ಬರಿಬೇಕು. ಗಗನ, ಅರಣ್ಯ, ಕಾಂಚನ, ದ್ರೋಹ, ಉದಯ ಇತ್ಯಾದಿ. ಇಷ್ಟಿತ್ತು ಈ ಪ್ರಶ್ನೆ ಪತ್ರಿಕೆಗಳು. ಯಾರಿಗೆ PDF ಬೇಕನ್ನೋರು 9964050759ಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಅವುಗಳನ್ನು ಪರ್ಚೇಸ್ ಮಾಡ್ಬೋದು ಅಂತ ಹೇಳ್ತಾ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಬಾಯ್.